ಕಡೀಲಿ ಬರೋ ಬಾಳೆ ಆತಲ್ಲ ಇವ ನಂದ. ಯಾಕ ಕಮಲವ್ವ ಸತ್ ಹೆಣ ಬಿದ್ದಂಗೆ ಬಿದ್ದಿಯಲ್ಲ, ಹೇಳಮ್ಮ ಯಾಕ ಏನಾತ? ನಿಮ್ಮ ಮಾರ ಮಣ್ಣಾಗ ಅಡಗ್ಲಿ ಅಲ್ಲ, ಒಬ್ರ ಮನಿಂದ ಒಬ್ರಿಗೆ ಪಡಾಳೆ ಹರಿಸ್ಕೊಂತ ಅಡ್ಡಾಡ್ತಿರ್ತಿದ್ರಿ ಎಷ್ಟೊತ್ತಾದ್ರು. ನಂಗಾರು ಉಂಡು ಬ್ಯಾಸರ ಆತಲ್ಲ ಅಂತ ಮಾತಾಡಕ್ ಹೊರಗೆ ಬಂದ್ರೆ ಒಬ್ರು ಇಲ್ಲಲ್ಲ, ಎಲ್ಲಾರು ಬಂದು ಇಲ್ಲಿ ದುಂಡು ಕುಡಿರಲ್ಲ. ನಮ್ದು ಬೇರೆ ಕೆಲಸ ಇತ್ತು ಅದಕ್ಕೆ ಕುಂತಿದ್ವಿ. ನೀ ಅದಕ್ಕೆ ಆ ಕಡೆಯಿಂದ ಈ ಕಡೆ ಉಂಡು ಮಕ್ಕಳದ್ ಬಿಟ್ಟು ಸುಮ್ಕ ಹರಿಗಾಡಕತ್ತಿ. ಅದನ್ ಬಿಡ್ವಿ, ನೀ ಅದಕ್ಕೆ ಇಷ್ಟೊತ್ತಿನಾಗ ಯಾವ ಮನಿಗೆ ಸ್ಕೆಚ್ ಹಾಕಿ ಯಾರ ಮನಿ ಬಕ್ಕಲ್ಲ ಏನದ ಅಂತ ಅಡ್ಡಾಡಿ ಹುಡ್ಕ್ಯಾಡಕತ್ತೀನ ಮತ್ತೆ. ಸೊಟ್ಟ ಮಾರಿ ಪ್ರೇಮಿ, ಸೊಟ್ಟಿಗಿರೋ ಮಕ್ಕ ನೆಟ್ಟಗಾಗಬೇಕು, ಹಂಗೆ ಹೊಡಿತೀನಿ ಮತ್ತೆ. ಅಲ್ಲೇ ನಿನಗೆ ಹೇಳಿಲ್ಲ ಕಳ್ತನ ಮಾಡೋದೆಲ್ಲ ಬಿಟ್ಟು ನಾನು ಭಾಳ ದಿನ ಆಗೈತಿ ಅಂತೇಳಿ. ಅಲ್ಲ ಕೂತಿಂದ ಬ್ಯಾಸರ ಆಗೈತಿ, ಉಂಡು ರೊಟ್ಟಿ ಮ್ಯಾಗ ಮಕ್ಕೊಂಡ್ರೆ ಹೊಟ್ಟೆ ಬರ್ತೈತಿ, ಆಮ್ಯಾಗ ಚಂದ ಕಾಣಂಗಿಲ್ಲ, ಹೊಟ್ಟೆ ಇಷ್ಟು ದಪ್ಪ ಆಗಿ ಬಜ್ಜಿ ಬೆಳಿತೈತಿ ಅನ್ನೋ ಕಾರಣಕ್ಕೆ ಅಡ್ಡಾಡಿ ಹೋದ್ರ ತೋಟ ಅಂತೇಳಿ ಬಂದ್ರೆ ಒಬ್ಬೇಕಿರು ಕಾಣಲಿಲ್ಲ ಅಂತ ಹೇಳಕತ್ತಾನಿ. ಮತ್ತೆ ನನಗ ಅಂತೀನಿ ಈ ಮಾತು. ಅದು ಹೋಗಿ ನಾನು ನಿನ್ನ ಮಾತಾಡ್ಸಿದ್ರಾತಂತೆ ನಿಮ್ಮ ಮನೆ ಕಡೆ ಹೋಗೇನಿ. ಅಲ್ಲಿ ನೋಡಿದ್ರೆ ಒಂದು ನಾಯಿ ಮಕ್ಕೊಂಡದ್ ಬಾಗಲಾಗ, ನೀ ನಾಯಿ ಅಂತೆ ಒಳಗ ಇಲ್ಲಲ್ಲೇ. ಮನೆ ಮುಂದೆ ನಾಯಿ ಮಕ್ಕೊಂಡತ್ತಿ, ಮನ್ಯಾಗ ನೋಡಿದ್ರೆ ನೀ ನಾಯಿ ಅಂತಿಕ್ಕಿಲ್ಲ, ನಾಯಿ ಅಂಗಡಿ ಆಡ್ಕೊಂತ ತಿತ್ತ ಬಂದ್ಬಿಟ್ಟಿ. ಏನ್ ಕೆಲ್ಸ ಇತ್ತ? ನನ್ನ ಮನೆ ಕಡೆ ಹೋಗಿ ಅಲ್ಲೇ ಒಳ್ಳೆ ಮಾತಾಡಕ. ಹೌದು, ಕೋಳಿ ಅಲ್ಲೇ ಬುಟ್ಟ್ಯಾಗ ಮುಂದೆ ಮುಚ್ಚಿದ್ದೆ, ಮತ್ ಕೋಳಿ ಗಿಳಿ ಕದ್ದೇನವ ಚೆನ್ನ ಒಂದು ಮಾಡ್ದಂಗ. ನಾಯಿ ಹಾಕದಿಲ್ಲ ಪಿಸ್ರಿ, ಬೇಕಂದ್ರೆ ನಾಳೆ ಹೋಗಿ ಕುರಿ ಮಟನ್ ತಂದಾದ್ರು ತಿಂತಾನಿ. ನೀನು ಪುಟ್ಕೋಸಿ ಕೋಳಿ ತಗೊಂಡು ನಾ ಏನ್ ಮಾಡ್ಲಿ? ಅದ್ರಾಗ ಮನಿ ಮುಂದೆ ನಾಯಿ ಸಾಕಿ ಅಂದ್ರೆ ದೆವ್ವನ್ನು ಸಾಕಿ ಅಲ್ ಜೊತೆಗೆ. ನಿನ್ನ ಮನಿ ಬಾಕ್ಲು ಕಾಲು ಇಡ್ತಿದ್ದಂಗ ಹಂಗ ಏನು ಅಂತಾವು ಆಮ್ಯಾಗ ಒಯ್ನಿಯಾ ಅಂತೇಳಿ ಚಾಲುನಾ ಅಥವಾ ಇವ ಇದು ದಸಕ್ಕಂದು ಕಿತ್ಕೊಂಡು ದಬ್ಬಿದ್ದು ಉಳ್ಳಾಡ್ಕೊಂತ ಓಡಿ ಬಂದ್ ನೋಡ್ ನಾನು. ಏನ ನನ್ನ ಮನಿ ಬಾಕ್ಲಾಗ ದೆವ್ವ ಇತ್ತ? ಅಯ್ಯೋ ಹಂಗಾರ ನೀ ಕದಿಯಾಕ ಹೋಗಿದ್ದು ಗ್ಯಾರಂಟಿ ಅಂತ ಆತಲ್ಲಿಗೆ. ಅದಕ್ಕೆ ಬಂದಾಳಕ್ಕೆ ಲೇ. ಹಂಗಾರೆ ನಾಳೆ ಹುಣಿವೆ ಐತಿ, ಅದಕ್ಕೆ ಬಂದಾಳ ತೋಕಿ ಯವ್ವ. ಅದಕ್ಕವ ನಾವು ತಣ್ಣಗೆ ಯಾರು ಸಾಬ್ರಿ ಬೇಡ ಅಂತ ಮಾತಾಡ್ಕೊಂಡು ಕೂತೇವ ಇಲ್ಲೇ. ಯಾರು ಬಂದಾರ್ಲಿ? ಯಾಕ್ರಲ್ಲೇ ಇಟ್ಟಿಟ್ಟೆ ಎದುರ್ಸಕತ್ತೀರಿ ನನಗೆ? ಒಮ್ಮೆ ಹೇಳಿಬಿಡ್ರಲೇ, ಜಾಸ್ತಿ ಎದುರ್ಕೊಂಡು ಪಟ್ನ ಸುಮ್ಮನೆ ಆಗಿಬಿಡ್ತಾನೆ. ಅಲ್ಲ ನಾ ಊರಿಗೆ ಬಂದಿಷ್ಟು ದಿನ ಆದರೂ ಏನೂ ಇಂಥವು ಇದ್ದಿದ್ದಿಲ್ಲ, ಇವಾಗ ಯಾಕ್ಲೆ ಈ ರಾಡಿ ಚಾಲು ಆಗೈತಿ? ಏನ್ಲೇ ಇದು ಹೊಸ ಟೈಪ್? ಕಮಲವಕ್ಕ, ಅಲ್ಲ ನಿನಗೆ ಹೊಸ ಟೈಪ್ ಇವ, ನಮಗೆ ಹಳೆ ಟೈಪ್. ಹುಣಿಮೆ ಅಮಾಸಿ ಬಂತಂದ್ರೆ ಚಾಲೂನ ಇದು ಗೊತ್ತನ. ಯಾಕಂದ್ರೆ ನಮ್ಗೆ ರೂಢ ಆಗ್ಬಿಟ್ಟತಿವ, ಹಂಗಾಗಿ ನಮ್ಮೂರ ಭಾಳ ಕಳ್ತನ ಆಗುದಿಲ್ಲ. ಹಿಂಗಾಗಿ ಆಕಿ ಬರ್ತಾಳಂತೆ ಹೆದರಿ ಮಂದಿ ಭಾಳ ಹೊರಗೆ ಕುಂತಿಲ್ಲ ಯಾರು, ಎಲ್ಲಾರು ಅವ್ರ ಮನಿ ಒಳಗದಾರ. ಯಾರಕ್ಕಿ ಬರಕ್ಕಿ? ಅಲ್ಲ ಮತ್ತೆ ನೀವೆಲ್ಲರೂ ಇಲ್ಲಿ ಕುಂತಿರಲ್ಲ ಹೆದರ್ಲಾರ್ದಂಗ. ಅಯ್ಯ ಗುಂಪನೆ ಗೋವಿಂದ ಅನ್ನಂಗೆ ಇಲ್ಲಿ ಕುಂತೇವಿ, ಇಲ್ಲಿ ಬಂದು ಏನಾರು ಹೋಗಿರ್ಬೇಕು, ನಮ್ಗೆ ಹೆಂಗೆ ಗೊತ್ತಾಕತಿ? ಇಷ್ಟಕ್ಕೂ ನಾವು ಯಾರಿಗೆ ಏನು ಮಾಡೇವಿ? ಅವಕ್ಕೆ ನಮಗೆ ಏನರ ತೊಂದರೆ ಕೊಡಾಕ ಆಕೆ ಹಂಗೆ ಎಲ್ಲಾರಿಗೆ ಇದು ಬಿದ್ದವ್ರಿಗೆಲ್ಲರಿಗೆ ಕಾಡುದಿಲ್ಲಕ್ಕೆ. ಆಯ್ಕಿ ಈಕಿ ಅನ್ನಕತ್ತೀರಿ, ಯಾವ್ಯಾಕ್ಲಿ ಆಯ್ಕಿ ಹೇಳ್ರಲೇ, ಎತ್ತ ಸಸ್ಪೆನ್ಸ್ ಇಡಾತೀರಿ? ಅಯ್ಯ ಆಕಿ ಗೊತ್ತಿಲ್ಲ ನಿನಗೆ ಯಾರು ಅಂತೇಳಿ? ಅಲ್ಲ ನಿನಗೆ ಹೆಂಗ ಗೊತ್ತಿಲ್ಲ? ಇದು ಊರನೇ ಕೈಗೆ ಸುತ್ತ 10 ಊರಿಗೆ ಗೊತ್ತೈತವ. ನಮ್ಮ ಊರಿಗೆ ಹಂಗಾಗಿ ಯಾರು ಬರುದೂ ಇಲ್ಲ ಹೋಗುದೂ ಇಲ್ಲ. ಹುಣ್ಣಿಮೆ ಅಮಾಸಿದ್ದಾಗ ಗೊತ್ತೈತಿನ? ನಿನಗೆ ಗೊತ್ತಿಲ್ಲ? ಇಲ್ಲ. ಯಾರಕ್ಕೆ? ನಿನಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ನಂಬಕ್ಕಾಗಲ್ದ. ನಿನಗೆ ಗೊತ್ತಿಲ್ಲ? ನೋಡು ಗೊತ್ತಿರ್ಬೇಕ. ಪರಕ ನೀನು ಹಂಗಾಗಿ ನೋಡು, ಬೆಂಗಳೂರಾಗಿದ್ದಿದ್ದಿಲ್ಲ ನಾ ಪಾಪಕ್ಕೆ, ಮತ್ತೆ ಆಕಿ ಹೆಂಗೆ ಗೊತ್ತಾಗತಿ? ನಾವೀಗ ಹೇಳಿಂದ ಗೊತ್ತಾಗತ್ತಕಿಗೆ. ಈಗ ಒಂದು 2 ವರ್ಷ ಆಗಿಲ್ಲನ ಆಕಿದ ಗದ್ಲಿ ಚಾಲು ಆಗಿ ನಮ್ಮೂರಾಗ. ಗೊತ್ತಿಲ್ಲ ನಿನಗೆ? ಹೌದೌದವಾ, ಆಕಿ ಗದ್ಲು ಚಾಲು ಆಗಿ ಹೌದು 2 ವರ್ಷ ಆಯ್ತು. ಈಕಿ ಮತ್ತೆ ಕಮಲವ್ ಬೆಂಗಳೂರಿಗೆ ಹೋಗಿ ಎಷ್ಟು ಹೌದೌದು ಸುಮಾರು ವರ್ಷನ ಆಗಿತ್ತಲ್ಲ, ಹಂಗಾಗಿ ಗೊತ್ತಿಲ್ಲ ಈಕಿಗೆ. ಯವ್ವ ಈ ಬಿಡಾಡ್ಯಾರದು ಏನು ಸಸ್ಪೆನ್ಸ್ ಇಡಾತಾರ ಇವ, ಯಾವ್ಯಾಕಿರ್ಲಿ ಆಕಿ? ಅಯ್ಯ ಆಕಿ ಸುದ್ದಿ ಅದಕ್ಕೆ ಐತಿ ಬಿಡು, ಹೋಲತ್ತಾಗ ಆಕಿದ್ ಹೇಳಾಕತ್ರಿ ಅಲ್ಲಿ ಇಲ್ಲೇ ಬರ್ತಾಳನ ಆಕಿ. ದೊಡ್ಡ ಹವಾ ಐತಕಿದೆ. ಯಾವಾಗೆ ಕಲ್ಲವನ್ ಮನಿಯಿಂದ ಇತ್ತಾಗ ಮ್ಯಾರಿಗೆ ಹಿಂಗೆ ಹೊಳ್ಳುತ್ಲೆ ಒಂದು ಮನಿ ಐತಿ, ಮಾಯವನ್ ಮನಿ ಅಂತಿತ್ತಲ್ಲ, ನೆನಪೈತೆ ನಿನಗೆ? ಮಾಯವ್ವ ಇತ್ಲೆ ಅವಾಗ ಬೆಟ್ಟ ಆಗದಂಗ ಆಗಿತ್ತು ನನಗೆ. ಯಾಕ? ಅದ ಬಾವಿ ಮನಿ ಐತಲ್ಲ ನೋಡಿಯೋದಿಲ್ಲ, ಆ ಹುಂಚಿ ಗಿಡ ಇತ್ತಲ್ಲ ಅದನ್ನು ನೋಡಿಲ್ಲ? ಹ್ಞೂ ನೋಡೇನಿ, ಆ ಬನಿನೂ ನೋಡೇನಿ, ಬಾವಿನೂ ನೋಡೇನಿ, ಹುಂಚಿ ಗಿಡ ಕಡ್ದಾರೀಗ ಅದನ್ನೂ ನೋಡಿ ಬಂದನಿ. ಅಲ್ಲ ಆ ಮನಿ ಕಡೆನೂ ಹೋಗಿದ್ದೆ. ಅಲ್ಲ ಮಳಿ ಬರಾಕತ್ತಿತ್ತ ಅಲ್ಲೇ, ಇಲ್ಲಿ ನೋಡಿದ್ರಿಲ್ಲ? ಒಬ್ರ ಕೇಳ್ರೆ ಹಂಗ್ಯಾಕೆ 3 ಮಂದಿ ಸೇರಿ ಕೇಳಿ ಹೆದರ್ಸಕತ್ತೀರಿ ನನ್ನ? ಇವ ನನಗೆ ಯಾಕೆ ನೀನು ನಾಳೆ ಬದುಕಿರೋದ ಡೌಟ್ ಐತಿ. ಇವತ್ತ ತಿಳ್ಕೊಂಬಿಡು ವಿಚಾರ ಏನಂತೇಳಿ. ಯಾಕ? ಮಳಿ ಬರಾಕತ್ತಿತ್ತಲ್ಲ ಕರೇನದು? ಮಳಿ ಬರಾಕತ್ತಿತ್ತು, ಆದ್ರೆ ವಿಚಿತ್ರ ಅಂದ್ರೆ ಬಾಜು ಓಣ್ಯಾಗ ಬರಾಕತ್ತಿದ್ದಿಲ್ಲ, ಇಲ್ಲಿ ಬರಾಕತ್ತಿಲ್ಲ. ಊರಾಗ ಎಲ್ಲಿ ಇಲ್ಲ ಮಳಿ. ಪರವಾ ಪತಕ ಅಲ್ಲವಾ ಖುಷಿ ಹಂಗಾರ ಹಾಕಿನಲ್ಲಿ ಅಳಾಕತ್ತಾಳಕ್ಕೆ ಹಾಕಿದ ಅದು ಕಣ್ಣೀರ ಮತ್ತೇನೈತೆ ಹೌದಿಲ್ಲ? ಹೌದಾ ಇವ್ವ, ನಾನು 1-2 ಸಲ ಕೇಳಿಸ್ಕೊಂಡೇನು ಸೌಂಡ್, ಆದ್ರೆ ಅಲ್ಲಿ ಮಾತ್ರ ಹೋಗಿಲ್ಲವ. ನಮಗೆ ಗೊತ್ತಲ್ಲ ಇದು ರಾಡಿ. ಆವಾಗ ನೋಡಿದನು ಯಾರ್ಯವ ಹಿಂದಿನ ಮನೆ ವಿಟ್ಲಾಚಾರಿ, ಅವ ಪಾಪ ಹೋಗಿ ಅವತ್ತು ರಾತ್ರಿ ನೋಡಿ ಹೆದರಿ ಎದಿ ಹೊಡ್ಕೊಂಡು ಕಣ್ಣೀರಾಗ ಮಳಿ ಅದು ಮಳಿ ಬರತ್ತವ ತಿಳ್ಕೊಂಡು ತೋರಿಸ್ಕೊಂಡು ಬಂದು ನೋಡಿದನು ಆಕಾರ ಜ್ವರ ಬಂದು 3 ದಿನ ಮಕ್ಕಳು ಸಾಯಿ ಆಕಾರ ಆಗಿತ್ತಲ್ಲ ಅದ್ರದ್ದು. ಹಂಗಾರ ಹಾಕಿದ ಅದು ಕಣ್ಣೀರು ಹಾಕಿದ ಅದು ಹಾಕಿದ ಅದು ಅಳಾಕತ್ತಕ್ಕೆ. ಕಣ್ಣೀರ
ಹೌದೌದು ಅಳಾಕತ್ತಿದ್ಲೊಬ್ಬಾಕಿ, ನಾ ಕೇಳಿಸ್ಕೊಂಡೇನಿ. ಏನ ಕಣ್ಣೀರ್ ನೋಡಿದ್ದಲ್ದ ಕಿವಿಯಾರ ಕೇಳಿಸ್ಕೊಂಡು ಬಿಟ್ಟಿ ಅಳುದ ಆತಾಳಂಗಾರ ನೆಕ್ಸ್ಟ್ ಟಿಕೆಟ್ ನಿಂದ ಡಡ್ಡ ನಕ 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 ಜಜ್ಜ ನಕ ನಕ ನಕ. ಏನಿನ ಸೊಟ್ಟು ಮಾರಿ ಪ್ರೇಮಿ ನಿನ್ನ ಬಾಯ ಕಟಕ್ ರೊಟ್ಟಿ ತುಂಬಲಿ ಯಾಕ್ಲೆ ನೆಕ್ಸ್ಟ್ ನಾ ಯಾಕ್ಲೆ ಸಾಯ್ತೇನೆ. ಯಾಕಂದ್ರೆ ಆಕಿ ಅಳುದು ಕೇಳಿಸ್ಕೊಂಡ್ಬಿಟ್ಟಿ, ಆಕಿ ಕಣ್ಣೀರು ನೋಡ್ಬಿಟ್ಟಿ, ಅದ್ರಾಗ ತೋರ್ಸ್ಕೊಂಡು ಜಾಗ ಮಾಡಿ ಉಳ್ಳಾಡಿ ಬಂದ್ಬಿಟ್ಟಿ. ಮತ್ ನೆಕ್ಸ್ಟ್ ಟಿಕೆಟ್ ನಿಂದ ಆಕಿ ನೆಳ್ಳು ನಿನ್ ಮೇಲೆ ಬಿದ್ದೋಗಿರ್ಬೇಕು, ಬಿದ್ದ ಬಿಟ್ಟತಿ ಮತ್ತಿನ್ನೇನೈತಿ. ಮತ್ ಕಿವಿಯಾರ ಕೇಳಿ ಅಂದ್ರೆ ಮತ್ತೆ ಆದೋಗಿರ್ಬೇಕು. ಎಲ್ಲಿ ನಿನ್ ಬಾಜುಕ ನಿಂತು ಬ್ರೇಕ್ ಡ್ಯಾನ್ಸ್ ಮಾಡಿ ಹೋಗ್ಯಾಳ ಏನ್ ಯಾರಿಗ್ ಗೊತ್ತು. ಅಯ್ಯವ್ವ ಅಯ್ಯವ್ವ ನಾವಳೆ ಬಂದಿಲ್ಲ ಯವ್ವ ಈ ಊರಿಗೆ. ಹೇಳ್ತಿರಿಲ್ಲ ಯಾವ್ಯಾಕೆ ಅಂತೇಳಿ ಬರೇ ಅಕ್ಕಿ ಈಕಿ ಅಕ್ಕಿ ಈಕಿ ಅನ್ನೋದಾತ. ಯಾವ್ಯಾಕೆ ಹೆಸರ ಹೇಳ್ರಿ. ಮಾಯವನ್ ಸಸಿ ಮಂದಾಕಿನಿ. ಏನು ಮಾಯವನ್ ಸಸಿ ಮಂದಾಕಿನಿಯ? ಅಲ್ಲ ಈ ಮಾಯವ್ ಯಾರ ಇದ ನೆನಪಾಗವಲ್ತು ಚಂದಾಗಿ ನನಗ. ಇನ್ನು ಮಂದಾಕಿನಿ ಯಾವಾಗ ನಾನು ನೆನಪು ಮಾಡ್ಕೊಲೆ ಗೊತ್ತಂಗಕತ್ತ ನನಗ. ಮಾಯವನ್ ಸಸಿ ಮಂದಾಕಿನಿಯ ಯಾರಕ್ಕೆ? ಅದೊಂದು ದೊಡ್ಡ ಕತಿ ಓಲ್ಬಿಡು, ಅದನ್ನ ಕೇಳೇ ಮಾಡ್ತಿ. ಬಾ ದೊಡ್ಡ ಕತಿ ಅದು, ಬಾ ದೊಡ್ಡ ಕತಿ ಅದು. ಯವ್ವ ಅದು ಏಡ್ ದೊಡ್ಡದರ ಆಗೋಲ್ ತಕ ಹೇಳ ನನಗೆ ಮೊದಲು. ಅದೇನಾಗಿತ್ತು ಗೊತ್ತನ, ಈಗ ಒಂದು 4 ವರ್ಷದಿಂದ ನಮ್ಮ ಊರಿಗೆ ದುಡ್ಕೊಂಡು ತಿನ್ನಕಂತೇಳಿ ಒಂದಿಬ್ರು ಬಂದಿದ್ರುವ ಒಂದು ಫ್ಯಾಮಿಲಿನ ಅಂತ ಇಟ್ಕೋ. ಅತ್ತಿ ಸೊಸಿ ಅವ್ರು ಕದ್ರ ನಮ್ಗೆ ಅಷ್ಟು ಅರ್ಚ ಪಚ್ಚ ಇಲ್ಲ. ಯಾಕಂದ್ರೆ ಮನೆಯಾಗಿಂದ ಅವ್ರು ಭಾಳ ಎಲ್ಲಿ ಯಾರು ಕುಟುಂಬ ಮಾತಾಡ್ತಿದ್ದಿಲ್ಲ, ಗಂಡ ಮಕ್ಳಿಗೆ ಗೊತ್ತದ. ಹಂಗಾಗಿ ಏನಾಗ್ಬಿಟ್ಟತಿ, ಅದು ಅತ್ತಿ ಬರಬರಿ ಇದ್ದಿದ್ದಿಲ್ಲ, ಭಾಳ ತಿರ್ಸೆಟ್ ಇತ್ತದ. ಸಸಿ ಭಾಳ ಸಂಪನ್ನ ಇತ್ತವ, ಎಂತ ಚಲೋ ಇತ್ತವ ಅದು. ವಾ ಸಾರು ಮಾಡ್ತಿದ್ಲು, ಟಮಾಟಿ ಸಾರು ಏನ್ ರುಚಿ ಮಾಡ್ತಿದ್ಲ. ಹುಳಿನ ಇರ್ತಿದ್ದಿಲ್ಲ, ಮಸ್ತ್ ಇರ್ತಿದ್ದದ ಟಮಾಟಿ ಸಾರು. ನೀನು ತಿಂದೀನಿ, ನಾನು ತಿಂದಿಲ್ಲ ಅವ್ರ ಮನೇನ್ ಟಮಾಟಿ ಸಾರು. ನಮ್ಮ ಮನೇನ್ ಕೋಳಿ ಸಾರು ಎದಕ್ಕೆ ಗೊತ್ತಂಗಿಲ್ಲ, ಅದು ಅಷ್ಟು ರುಚಿ ಇರ್ತಿತ್ತ ಬಿಡ. ಹೌದಾ ನಾನು ತಿಂದೇನೆ. ಆಮೇಲೆ ಅದು ಇದ್ರ ಪಲ್ಯ ಮಾಡ್ತಿದ್ಲಲ್ಲ, ಅದು ಮೂಲಂಗಿ ಪಲ್ಯ ಮಾಡ್ತಿದ್ಲು. ಹೆಂಗ್ ಮಾಡ್ತಾಳೆ ಏನದು ಗೊತ್ತಾಗಿದ್ದಿಲ್ಲ. ಒಂದು ಅರ್ಸಲ ಕೇಳಿದ್ ನಾನು ಹೇಳಿ ಕೊಟ್ಟಿದ್ದಿಲ್ಲ ಆಕಿ ನನಗೆ. ನಾನು ಮೂಲಂಗಿ ಪಲ್ಯನ ಮಾಡಕ ಗೊತ್ತಿದ್ದಿಲ್ವಾ ನಮ್ಗೆ, ನಾವು ರೊಟ್ಟೆ ಕಡ್ಕೊಂಡು ತಿಂತಿದ್ದವ್ರು. ಅಂತದಕ್ಕೆ ಮೂಲಂಗಿ ಪಲ್ಯ ಮಾಡ್ತಾಳಂತ ನನಗೆ ಗೊತ್ತಾಗಿದ್ದಿಲ್ಲ. ಫಸ್ಟ್ ಟೈಮ್ ನಾ ಆಕಿ ಕೈಯನ್ ಪಲ್ಯ ತಿಂದಿದ್ದು. ಏನು ರುಚಿಯಾಗಿತ್ತ. ನನ್ನ ಗಂಡು ಹೊಳ ಬಳ ಮಾಡೋನವ ಪಲ್ಯನ. ನಾ ಹೇಗೆ ಮಾಡ್ಲಿ, ಹೊಳ ಬಳ ಬಂದ್ರೆ ಮಾಡೇ ನನ್ನ. ಆದ್ರೂ ಏನ ನೀ ಗಂಡುಗಳಿಗೆ ಎಂಟ್ಯಾರು ಮಾಡಿದ್ಕಿಂತ ಬೇರೆ ಯಾವ್ಯಾರ ಏನಾರ ಮಾಡಿದ್ದ ಗಂಡು ರುಚಿ ಆತತ್ ಬಿಡ. ಇವ ನನ್ನ ಗಂಡು ಅಂತದ ಇತ್ತು. ಆ ಟಮಾಟಿ ಸಾರಿಗೆ ಬಿದ್ದು ಸಾಯ್ತಿತ್ತು. ನಾನು ತತ್ತಿ ಸಾರು ಮಾಡಿದ್ರೆ ತಿನ್ನಕೊಲ್ಲ ಅಂತಿತ್ತು. ಏ ಬಿಡಾಡ್ಯಾರ, ಆಕಿ ಮೂಲಂಗಿ ಸಾರ ಮಾಡ್ಲಿ ಮುಳಗಾಯಿ ಸಾರ ಮಾಡ್ಲಿ ನಿಮಗೆ ಎದಕ್ಕೆ ಬೇಕ್ರಲಿ ಅದ. ಅಲ್ಲ ಮುಳಗಾಯಿ ಸಾರು ಅಂತ, ಮೂಲಂಗಿ ಸಾರು ಅಂತ, ಪಲ್ಯ ಅಂತ, ಟಮಾಟಿ ಸಾರು ಅಂತ ಯಾವ್ಯಾಕೆ ಅಲ್ಲ ಕತ್ತಿ ಹೇಳ್ರಿ ಅಂತಂದ್ರೆ ಅಡಿಗೆ ಬಗ್ಗೆ ಹೊಳ್ಕೊಂಡ್ ನಿಂತ್ರ. ಮೊದಲು ವಿಚಾರಕ್ಕೆ ಬರ್ರಿ, ವಿಚಾರಕ್ಕೆ ಬರ್ರಿ. ಅಯ್ಯೋ ಪಾರಿ ಬಿಟ್ಟು ಅಂದ್ರೆ ಈ ಸಸಿ ಬಗ್ಗೆ ಮಾತಾಡಕತ್ತಲ್ಲ ಹೊಲ್ತಾ ಬಿಟ್ಟು. ಅದು ಹೋಲ್ಬಿಡೆ ಟಮಾಟಿ ಸಾರು ಹೆಂಗಾರ ಯಾಕಾಗಂತ ಈಗ ನೆನ್ಸ್ಬಿಟ್ರೆ ಬಾಯ ನೀರು ಬರ್ತಾವ. ಭಾಳ ಚಲೋ ಹೆಣ್ಮಗಳಕ್ಕೆ. ಗಂಡ ಅವನು ಅವ್ನ ಮಾತು ಕೇಳವ ಒಂಥರ. ಅದು ಮಾವನು ಬಾಯ್ ಸತ್ತಿದ್ದ ಪಾಪ. ಏನು ಅವ್ನ ಮಾತು ಕೇತ ನನಗೇನು ಅವ್ರವ್ಗೆ ಏನು ಅಂತಿದ್ದಿಲ್ಲ. ಏನಾರ ಅಂದ್ರು ಒಂದು ಸ್ವಲ್ಪ ಅನ್ಸಸ್ಕೊಂತ ಹಿಂತಿಗೆ ಹೇಳ್ತಿದ್ನಂತ. ಹಂಗಾಗಿ ಅದು ಗಂಡ ಬಾಯ್ ಸತ್ತಿದ್ದ, ಭಾಳ ಮಾತಾಡ್ತಿದ್ದಿಲ್ಲ ಅದು ಮಾವ. ಭಾಳ ಸಂಪನ್ನಿತ್ತು. ಅತ್ತಿ ಗಟವಾಣಿ ಬಟ್ರಗಿತ್ತು, ಬಾಯ್ ಮಾಡ್ತಿದ್ಲವ. ಒಮ್ಮೆ ಕೆಲ್ಸಕ್ಕೆ ಹೋದ್ರ ಅಂದ್ರ 10-20 ಸಾವಿರ ರೂಪಾಯಿ ದುಡ್ಕೊಂಡ್ ಬರ್ತಿದ್ರಂತವ. ಎಲ್ಲಾರು ಜಾತ್ರೆ ಇದ್ದಲ್ಲ ಅಂಗಡಿ ಹಚ್ಚಿದ್ರ 10 ಸಾವಿರ ಅಲ್ಲ, ನನ್ ಮುಂದೆ ಹೇಳ 5 ಸಾವಿರ 6 ಸಾವಿರ ಅಂತ. ಇಲ್ಲ ನನ್ ಮುಂದೆ ಬರೀ 20 ಸಾವಿರ ರೂಪಾಯಿ ದುಡಿತಿದ್ರಂತ. ಈ ಪಿಸ್ರ್ಯಾರ ಕತಿ ಹೇಳೋದ್ ಬಿಟ್ಟು ಬರೀ ಮಾತಾದ್ವಿ ಇವ್ರು. ಅವಾಗ ಇವ ಅಷ್ಟೇನ್ ದುಡಿತಾರ, ಒಂದ್ 8-10 ಸಾವಿರ ದುಡಿತಿದ್ರಂತ. ಅವ್ರ ಅತ್ತಿಗೇನ್ ಕೇಳಿ ಒಣ ಆಡಂಬರಕ್ಕಿದ್ದು ಬಿಡಾಡಿದ್ದು. ಮತ್ತೆ ಹಂಗಿದ್ರು ಟಮಾಟಿ ಸಾರು ಯಾಕೆ ಮಾಡ್ತಿದ್ರು, ಬ್ಯಾಳಿ ಹಾಕಿ ಗಟ್ಟಿ ಮಂದಾಗ ದಾಲ್ ಮಾಡ್ಕೊಂಡು ತಿಂತಿದ್ರು. ಏನು ದಿನ 8 ಸಾವಿರ ದುಡಿತಿದ್ರಂತ ಹೊಂಟ್ಲಿಕ್ಕೆ. ಎಲ್ಲಿ ತಂದು ಯಾವ ಸುದ್ದಿನ. ದಿನ ದುಡಿದ್ರ ಅವ್ಯಾಗ ದುಡ್ಕೊಂಡ್ ತಿನ್ನ ಕಿಲಿಮಟ ಬರ್ತಿದ್ರು. ಸುಮ್ಕಿರ್ನಿ ವಾರಕ್ಕೆ ತಿಂಗಳಿಗೆ ದುಡಿತಿದ್ವು ಅಂತ. ಹಂಗ ಅದ ಅತ್ತಿ ಬಾಯಿ ಬಂದ್ ಮಾಡ್ತದ ಬಡಿವಾರ ಮಾಡ್ಕೊಂತ. ವಾರಕ್ಕೆ ದುಡಿತಿದ್ರಂತ. ವಾರಕ್ಕೆ ದುಡಿತಿದ್ರ. ನಿಮ್ಮ ಮಕ್ಕಳಾಗ ಮದ್ದರಿಲಿ ನಿಮ್ಮ ಹೊಂಟುಟ್ಲೆ ಹೊತ್ಕೊಂಡು ಹೋಲಿ 3 ದಾರಿ ಕುಡ್ದಲ್ಲಿ ಮುಚ್ಚಿ ಬರ್ಲಿ. ಅಲ್ಲೇ ಅವ್ರು ವಾರಕ್ಕಾರ ದುಡಿಲಿ, ತಿಂಗಳಿಗಾರ ದುಡಿಲಿ, ದಿನಾನಾರ ದುಡಿಲಿ, ತಾಸಿಗೊಮ್ಮೆರ ದುಡಿಲಿ. ನಿಮಗೆ ಏನ್ರಲ್ಲ ಆಗ್ಬೇಕಾಗೈತಿ ಯಾವ ತಾಯಿ. ನಿಮ್ಮ ಕಾಲ್ ಬೀಳ್ತಾರಿ. ಏನನ್ನು ಸ್ಟೋರಿ ಹೇಳ್ರದನ್ನ ಏನು ಹೇಳ್ತೀರಿ. ಅದು ಆ ಪಗಾರದ ಬಗ್ಗೆ ಮಾತಾಡ್ಬಿಟ್ಟಿವಲ್ಲ, ಹಂಗಾಗಿ ಲಕ್ಷ ಅರ್ಥ ಫುಲ್ ಬಿಡೆ. ಅದು ಜಗ್ ದುಡಿತಿದ್ವಂತ. ಅದು ದುಡ್ದು ರೊಕ್ಕ ಎಲ್ಲ ಈಡೆ ಗಂಟು ಕಟ್ಟಿ ಇಟ್ಟಿದ್ಲಂತ ಅವ್ರ ಅತ್ತೆ. ಆ ರೊಕ್ಕನ ಏನಾಗ್ಬಿಟ್ಟತಿ, ಕಳುವಾಗ್ಬಿಟ್ಟತಿ. ಒಂದಿನ ಕಳುವಾದ್ಬಿಟ್ಲೆ ತಗೋ ನೀನು ಸಸಿ ಮ್ಯಾಗ ಬಂದ್ಬಿಟ್ಲಂತ ಅವ್ರ ಅತ್ತೆ. ಬಂದಕ್ಕೆ ತವ್ರ ಮನೆ ಕೊಟ್ಟು ಕಳಿಸಿ, ನೀನ ಕದ್ದಿ, ನೀನ ಅದು ಮಾಡಿ, ನೀನ ಇದು ಮಾಡಿ, ನೀನ ಏನ ಮಾಡಿ ಯಾವಾಗ ಕೊಟ್ಟು ಕಳಿಸಿ, ನೀವು ಒಟ್ಟು ರೊಕ್ಕ ಕದ್ದಿ ಅಂತೇಳಿ ನಿಂತು ಬಿಟ್ಲಂತ. ನೋಡ ಸಸಿ ಮ್ಯಾಗ ಅನ್ಮನ್ಪಟ್ಟತಿ. ಎಂತದೈತಿವ ಕನಗೇಡಿ ಹತ್ತಿ ಬಿಕ್ಕೇಡಿ ಬಾಯಿದ್ ಮಾರಿ ಅಂತದ. ಅದ್ರ ಮಣ್ಣಾಗಿಟ್ಟು ಬರ್ಲಿ. ನಾನಾಗಿದ್ರೆ ತಿರ್ಬೇಡ ಬಡ್ದು ಬಿಡ್ತಿದ್ ನೋಡ ಅದ್ರ ಕೂದಲ ಹಿಡ್ದು. ಸಸಿ ಅಂತೇಳಿ ಪಾಪ ಅನ್ಸಸ್ಕೊಂಡು ಹೋಗೈತಿ. ಯಾರ ಸಸಿ ಕಳ್ತನ ಮಾಡ್ತೈತನ, ಗಂಡ ದುಡ್ದಿದ್ ರೊಕ್ಕ ತವ್ರ ಮನೆ ಕೊಟ್ಟು ಕಳಿಸಿ ನೀರು ಇಲ್ಲಿದ್ದು ಆಲ್ದಾಡ್ತಾರನ. ತೀರಾ ಹಂಗೆ ಸಸಿಗೆ ಅನ್ಬಾರ್ದವ. ನಾ ಅಲ್ರಿ, ನಾ ಅಲ್ರಿ ಎತ್ತಿವ್ರ, ನಾ ಯಾಕ್ರಿ ಕಳ್ತನ ಮಾಡಕ್ ಕೂಲಿ ನಾ ಮಾಡ್ತೇನೇನ್ರಿ ಎತ್ತಿವ್ರ, ಹಿಂಗೆ ಅನ್ಬೇಡ್ರಿ ಎತ್ತಿವ್ರ ಅಂತೇಳಿ ಜಗ್ ಬೇಡ್ಕೊಂತಂತದ. ಎಲ್ಲಿ ಸಸಿ ಮಾತ ಕೇಳಿಲ್ಲ ಅಂತವ. ಅದಂತರು ಮೂಳಿ ಭಾಳ ಹೊಸ ಮೂಳಿ ಇತ್ತಂತದ. ಆಮ್ಯಾಗ ಮತ್ತೆ ಗಂಡ ಬಂದಿಂದ ಮಾವ ಬಂದಿಂದ ಎಲ್ಲ ಹೇಳಿ ಹರಲಿ ಮಾಡಿದ್ಲಂತವ ಅದನ್ನ. ಮತ್ತು ಆಮೇಲೆ ಪಾಪ ಸಸಿ ತವ್ರ ಮನೆಯವ್ರನ್ನ ಕರಿಸಿನ ಗದ್ಲ ಮಾಡಿಲ್ಲಂತ. ಮತ್ತು ಆ ಸಸಿಗೂ ಗಂಡನ ಮುಂದೆ ಹೇಳೋಣ, ಅದು ಅವ್ರ ಅವ್ನ ಮಾತು ಕೇಳ ಸೈ
ಅನ್ನೋ ಕೋಲೆ ಬಸವ ಅದು ಹೂ ಹೂ ಅಂತಂದೇಳಿ ಅದು ತಲೆ ಎಲ್ಲ ಆಡ್ಸ್ಕೊಂತ ಹಿಂತಿನ ಹೊಡೆದ ಬಿಡ್ತಂತ ಅದ್ರ ಕೈ ಸೇದ್ಲಿ ಹಿಂಗ್ ಹೊಡೆದ್ರ ಹೋಗಿ ಸೀದಾ ಡ್ರಮ್ಮಿನ ಮೇಲೆ ಬಿದ್ದಿದ್ಲಂತ ನೋಡು ಆ ಹಿಂಭಾಗದಾಗ ಒಂದು ಡ್ರಮ್ ಇತ್ತಲ್ಲ ಅದ್ರ ಮ್ಯಾಗ ಬಿದ್ದಿದ್ಲಂತ ನೋಡು ಹೋಗ ಹೊಡೆದ್ರೆ ಡ್ರಮ್ಮಿನ ಮೇಲೆ ಬಿದ್ದಿದ್ದಿಲ್ಲ ಅಂತ ಬಿಡ ಆಕೆ ಇತ್ತ ನೆಲಕ್ಕೆ ಗಾಡಿಗೆ ಬಡದ್ ಬಿದ್ದಿದ್ಲಂತ ಅಷ್ಟೇ ನಾ ಡ್ರಮ್ಮಿನ ಮೇಲೆ ಬಿದ್ದಿಲ್ಲ ಬಿಡ ಪ್ರೇಮ ನೀ ಏನ್ರ ಅಂತ ಹೇಳ್ಬೇಡ ಅಯ್ಯಯ್ಯ ಅಂದ್ರೆ ನಾ ಸುಳ್ಳು ಹೇಳ್ತೇನೆ ಅಲ್ಲೇ ಕೈ ಮಣಕೈ ಪಾಪ ಕೆತ್ತಿ ಅಂತ ನೋವಾಗಿತ್ತದ್ರದ್ದು ಹಂಗಾಗಿ ನೆಲಕ್ಕೆ ಬಿದ್ರಷ್ಟು ನೋವಾಕತ್ತೇನೆ ಸುಮ್ಕಿರ್ ನೀನು ಗಾಡಿಗೆ ಬಡದಾಳ ಮತ್ತೊಂದಕ್ಕೆ ಬಡದೈತೆ ಯಾರಿಗೆ ಗೊತ್ತ ನೀ ನೋಡಕ್ ಹೋಗಿದ್ದೇನೆ ಪಾತಿ ಏನೇನ್ ಚಾಲೆಂಜ್ ಅಕ್ಕಿ ನೆಲಕ್ಕೆ ಬಿದ್ದಾಳ ಏನೇನ್ ಚಾಲೆಂಜ್ ಹೇಳಿ ಕೇಳಂಗಾರ ನಾ ಹೇಳಿದ್ ನಿಜ ಆದ್ರೆ ನೀ ಹೇಳಿದ ಕೆಲಸ ಮಾಡ್ತೇನೆ ನೀ ಹೇಳಿದ ನಿಜ ಆದ್ರೆ ನೀ ಹೇಳಿದ ಕೆಲಸ ಮಾಡ್ತೇನೆ ಏನಂಗಾರ ಏ ಡ್ರಮ್ಮಿನ ಮೇಲೆ ಬಿದ್ದಾಳ ಬಾಗಲ್ ಮೇಲೆ ಬಿದ್ದಾಳ ಡ್ರಮ್ ಬಾಗಲ ಬಾಗಲ ನಿಮ್ಮ ಮಕದ ಮದ್ದರ್ಲಿ ನಿಮ್ಮನ್ನ ವೈದ್ಯ ಆದ್ರ ಡ್ರಮ್ನ ತುರುಕ್ಲಿ ಹೇಳ್ರೆ ವಿಚಾರನ ಎದ್ರ ಮ್ಯಾಗಾರ ಬೀಳುವಳ್ಳಾಕತ್ತಾಗ ಮುಂದೇನಾತ ನೆಗದ್ ಬಿದ್ದು ನೆಲ್ಲಿಕ ಮರ ಆದ್ಲನ ಏನ್ ಬದುಕ್ಯಾಳ ರೊಕ್ಕ ಸಿಕ್ತಂತನೇ ಇಲ್ಲಂತ ನಿನ್ನ ಮಾರ ಮಣ್ಣ ಗಡಗ್ಲಿ ಅಲ್ಲ ಪಾಪಕ್ಕೆ ಸತ್ಲನ ಬದುಕಿಲ್ಲನ ರೊಕ್ಕ ಸಿಕ್ತಾನೆ ಇಲ್ಲ ಅಂತೀಯಲ್ಲ ಅಲ್ಲ ನೆಲದ ಮ್ಯಾಗ ಬಿದ್ದಾಳ ಅಂತ ಆಕಿ ಡ್ರಮ್ಮಿನ ಮ್ಯಾಗ ಬಿದ್ದಾಳ ಅಂತಾನೆ ಇಟ್ಟು ಬಿದ್ರೆ ಯಾರು ಸಾಯ್ತಿದ್ದಾರನ ಹೋಗಿ ನೀನು ನಡಕ್ ಹಿಂಗೆ ಮಾತಾಡಿದ್ರೆ ನಾ ಕತಿ ಹೇಳಲ್ಲವ ಹೇಳಲ್ಲ ಹೋಗಿ ನಾನು ಹಿಂಗೆ ನಡಕ್ ಮಾತಾಡಿ ಡಿಸ್ಟರ್ಬ್ ಮಾಡ್ಬಿಡ್ತೀನಿ ನಾ ಹೇಳಂಗಲ್ಲ ಹೋಗಿ ಸೊಟ್ಟ ಮಾರಿ ಅಲ್ಲ ನೀನು ಹೊಲಸು ಮಾರಿ ಪ್ರೇಮಿ ಹೇಳ್ತೀನಿ ನಿನ್ನ ಮಕ ಜಜ್ಲಿ